ನಮಸ್ತೆ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ನಿಮ್ಮ ಜೊತೆಗೆ. ನಾನು ಓಡಾಡಿಕೊಂಡು ಬೆಳಗ್ಗೆ ಬಿಸಿಲು ಬಿದ್ದ ಮೇಲೆ ಬಂದಿರೋದು. ನೋಡೋಣ ಗಾರ್ಡನಲ್ಲಿ ಏನೇನು ಯಾವ ಥರ ಇದೆ ಅಂತ. ಯಾಕೆಂದರೆ ಒಂದು ಮಾವಿನ ಗಿಡ ರೀಪಾಟ್ ಮಾಡಿ ಒಂದಿನ ನಾನು ಬಿಟ್ಬಿಟ್ಟು ಎರಡನೇ ದಿನ ಒಂದು ಅಥವಾ ಆದರೆ ಚಿಕ್ಕವಾದರೆ ಎರಡು ಈ ಥರ ರೀಪಾಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊನ್ನೆ ದೊಡ್ಡ ಗಿಡ ಡ್ರಮ್ಗೆ ಹಾಕಿದ್ದು ನೋಡಿದ್ದೀರಾ. ಇವತ್ತು ಏನೂ ಇಲ್ಲ ಕೆಲಸ. ಭಾನುವಾರದ ದಿನವೇ ನಮಗೆ ರಿಪಾರ್ಟ್ ಮಾಡೋಕ್ಕೆ ಅದು ಆಗೋದು. ಯಾಕೆಂದರೆ ಅವ್ರಿಗೆ ಆಫೀಸಿಗೆ ಲೇಟ್ ಆಗ್ಬಿಡುತ್ತೆ. ಅದರಿಂದ ನಾನು ಆ ಥರ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲಿ ಹಣ್ಣಿನ ಗಿಡಗಳು ಇರೋ ಕಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಳಗಡೆ ಬಂದಾಗ ಅಷ್ಟು ಚೆನ್ನಾಗಿಲ್ಲ. ದಾಸವಾಳದ ಗಿಡ ಪರವಾಗಿಲ್ಲ, ಆದರೂ ಇವಾಗ ಸ್ವಲ್ಪ ಹೂವು ಕಮ್ಮಿ ಆಗಿರೋದ್ರಿಂದ ಕಡ್ಡಿ ಆಗಿದೆ, ಎಲೆಗಳು ಕಮ್ಮಿಯಾಗಿದೆ. ಎಲೆಗಳು ಉದುರೋ ಕಾಲನೇ ಅಲ್ವಾ. ಇದು ಮೊಗ್ಗು ಮಂದಾರ ಮಾತ್ರ ತುಂಬ ಚೆನ್ನಾಗಿ ಹೂವು ಅರಳುತ್ತೆ. ಗಿಡದ ತುಂಬ ಹೂವು ಇರುತ್ತೆ ನೋಡೋಕ್ಕೆ. ಅದು ನಮಗೆ ಪೂಜೆಗೂ ಬರುತ್ತೆ. ಆದರೆ ದಾಸವಾಳ ಅರಳದಷ್ಟು ಚೆಲುವು ಅದು ಇಲ್ಲದೇ ಇದ್ರೂ ಪೂಜೆಗೆ ಆಗುತ್ತಲ್ಲ ಅಂತ ಹಾಕೋಬೋದು. ಅದು ಸೌಭಾಗ್ಯ ಅನ್ನೋರು ಪಿಂಕ್ ಕಳಿಸಿದ್ರು, ಭಾಗ್ಯಮ್ಮನ ಜೊತೆ ಕಟಿಂಗ್ ಕಳಿಸಿದ್ರು. ಆದರೆ ನನಗೆ ಅವಾಗ ಹುಷಾರಿಲ್ದಾಗಿಟ್ಟೆ, ಅದು ಬಂತೋ ಇಲ್ವೋ ಗೊತ್ತಿಲ್ಲ. ಅದು ಇಲ್ಲ ಅನಿಸುತ್ತೆ ನನಗೆ. ಇನ್ನೊಂದು ಸರಿ ಯಾವಾಗಾದ್ರೂ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಅದು ಯಾವಾಗಲೂ ಗಿಡದ ತುಂಬ ಹೂವು ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ಪಿಂಕು ರೆಡ್ಡೇ ಇರೋದು ಜಾಸ್ತಿ. ನಾನು ಫಸ್ಟು ಸುಮಾರು 40 ವರ್ಷದ ಕೆಳಗಡೆ ನಾನು ಮನೆ ನೆಲದಲ್ಲೇ ಹಾಕಿದ್ದೆ. ಅವಾಗ ನೋಡಿದ್ದು ಚೆನ್ನಾಗಿತ್ತು. ಆಮೇಲೆ ಇದು ನೋಡಿ, ಇದು ಪನ್ನೀರ್ ಪತ್ರೆ. ನಾನು ಕೆಲಸ ಮಾಡಬೇಕಾದ್ರೆ ಇವಾಗ ಸುಮಾರು 4-5 ತಿಂಗಳ ಮೇಲೇ ಆಯಿತು. ಆವಾಗ ಹುಷಾರಿತ್ತಲ್ಲ, ಅವಾಗ ಮಾಡಿದಾಗ ಒಂದು ಕಟಿಂಗು ಮುರಿದುಬಿಟ್ಟು ಇದರಲ್ಲಿ ಇಟ್ಟಿದ್ದೆ. ಆ ಕಟಿಂಗ್ ಇವಾಗ ದೊಡ್ಡದಾಗ್ಬಿಟ್ಟಿದೆ. ಅದನ್ನು ಬೇರೆ ಪಾಟಿಗೆ ರೀಪಾಟ್ ಮಾಡ್ಕೋಬೇಕು. ಸಾಮಂತಿಗೆಯಲ್ಲಿ ವೈಟು ಸ್ವಲ್ಪ ಚೆನ್ನಾಗಿದ್ದಾವೆ ಸಸಿಗಳು, ಪಿಂಕ್ ಅಂತೂ ಇಲ್ಲ. ಗುಲಾಬಿ ಗಿಡಗಳು ರೀಪಾಟ್ ಮಾಡ್ಕೋಬೇಕು. ಫಸ್ಟ್ ಹಣ್ಣಿನ ಗಿಡ ಮಾಡ್ಕೊಳ್ಳೋಣ ಅಂದ್ಕೊಂಡೀನಿ. ಯಾಕೆಂದರೆ ಹಣ್ಣಿನ ಗಿಡದಲ್ಲಿ ಎಲ್ಲ ಕಡೆ ಸ್ವಲ್ಪ ಚಿಗುರು ಸ್ಟಾರ್ಟ್ ಆಗಿದೆ. ಪ್ರೂನ್ ಮಾಡ್ಕೊಂಬಿಟ್ರೆ ನಮಗೆ ಇವಾಗ ಮುಂದೆ ಬರೋದು ಎಲ್ಲ ಹಣ್ಣು ಕಾಯಿ ಜಾಸ್ತಿ ಹೂವನ್ನು ಜಾಸ್ತಿ ಬಿಡುತ್ತೆ. ಹಣ್ಣು ಕಾಯಿಗಳು ಗಿಡಗಳು ಫಸ್ಟ್ ಮಾಡ್ಕೊಂಬಿಟ್ರೆ ನೋಡಿ ಎಲ್ಲ ಕಡೆ ಚಿಗುರು ಹೆಂಗೆ ಬಂದಿದೆ ಅಂತ. ಪ್ರತಿಯೊಂದು ಹಣ್ಣಿನ ಗಿಡದಲ್ಲೂ ನೋಡಿದೆ ನಾನು, ಚೆನ್ನಾಗಿ ಚಿಗುರಿದೆ. ಆಮೇಲೆ ಇದರಲ್ಲಿ ಇನ್ನೊಂದು ಖುಷಿ ಏನಾಯಿತು ಅಂದರೆ, ಬಿಳಿ ನೇರಳೆ ಗಿಡ ಹೋದ ಸರಿ ಹೂವು ಒಂದೇ ಒಂದು ಬಂದು ಉದುರೋಯ್ತು. ಆಮೇಲೆ ಗಿಡನೂ ಸತ್ತೋಗಂಗಾಗಿ ಚೆನ್ನಾಗಾಯ್ತಲ್ವ. ಇವಾಗ ಅದರಲ್ಲಿ ಎಷ್ಟೊಂದು ಹೂವು ಅರಳಿದೆ. ನಾನು ಇವತ್ತು ನೋಡಿಬಿಟ್ಟು ತುಂಬ ಖುಷಿ ಆಯ್ತದು. ಸಿಕ್ಕಾಪಟ್ಟೆ ಹೂವು ಅರಳಿದೆ, ನಾನು ಅಷ್ಟು ಗಮನಿಸಿರಲಿಲ್ಲ. ಆಮೇಲೆ ನೋಡಿ, ಇದು ಯಾವಾಗಲೂ ನಾವು ಹಣ್ಣಿನ ಗಿಡಗಳು ಪಾಟಲ್ಲಿ ಬೆಳೆಸ್ಬೇಕಾದ್ರೆ ಜಾಸ್ತಿ ಹೈಟ್ ಬೆಳೆಯುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಆವಾಗ ನಾವು ಮುಂದ್ಗಡೆ ಇರೋ 3 ಕುಡಿ ಚಿವುಟ್ಬಿಟ್ರೆ ಅಲ್ಲಿಂದ 2 ಪಂಗ್ಳು ಹೊಡೆಯುತ್ತೆ, ಹೈಟು ಬೆಳೆಯಲ್ಲ, ಬುಷಿಯಾಗುತ್ತೆ ಗಿಡ. ಈ ಥರ ಮಾಡ್ಕೋಬೇಕು. ಇವು ಆನ್ಲೈನಿಂದ ತರಿಸಿದ ಗಿಡಗಳೇ, ತುಂಬ ಹೆಲ್ದಿಯಾಗಿ ಫಾಸ್ಟಾಗಿ ಬೆಳೆದ್ವು ಇವು. ಸುಮಾರು 2 ವರ್ಷ 2.5 ವರ್ಷ ಆಗಿರಬೇಕು. ಆದರೆ ಎಷ್ಟು ದೊಡ್ಡವಾಗಿ ಬೆಳೆದಿದ್ದಾವೆ. ಅದು ಇದ್ದಿದ್ದೇ ಗಿಡ ತುಂಬ ಚಿಕ್ಕವು ಅವಾಗ ಆನ್ಲೈನಲ್ಲಿಂದ ತರಿಸಿದಾಗ. ನಾನು ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಅವು ಎಷ್ಟಿದ್ವು ಅಂತ. ಬೀನ್ಸ್ ನೋಡಿ, ಅವತ್ತು ನಾನು ಅರಿಶಿನ ಹಾರ್ವೆಸ್ಟ್ ಮಾಡಿ ಟಬ್ಗಳಾಗ ಒಂದೇ ಕಾಯಿ ಬೀಜ ಇದ್ವು, 4-5 ಬೀಜ ಇದ್ವು. ಅವಿಷ್ಟು ಇಲ್ಲೇ ಇಟ್ಟಿದ್ದೆ. ಇವಾಗ ನೋಡಿ ಆ ಬೀನ್ಸ್ ಎಷ್ಟು ಬಂದಿದ್ದಾವೆ ಅಂತ ನೋಡಿ ಖುಷಿ ಆಯಿತು. ಯಾಕೆಂದರೆ ಕೆಳಗಡೆ ವೇಸ್ಟ್ ಹಾಕಿ ಈ ಥರ ನಾವು ಬೆಳೆಸೋದ್ರಿಂದ ಈಡು ಜಾಸ್ತಿ ಆಗುತ್ತೆ. ಇಷ್ಟು ದಿನವೂ ನಾನು ಬೇರೆ ಕಡೆ ಬೀನ್ಸ್ ಇಟ್ಟಿದ್ದೀನಿ, ಇಷ್ಟು ಬಂದಿಲ್ಲ. ಇವಾಗಲೇ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಅವರೆಕಾಯಿ ಗಿಡ ನಿಮಗೆ ಗೊತ್ತಿದ್ದಂಗೆ, ಅವಾಗ ನನಗೆ ಹುಷಾರಿಲ್ದಾಗ ಒಂದು ಸರಿ ಬಂದು ಹಾರ್ವೆಸ್ಟ್ ಮಾಡಿದಾಗ ಅದರಲ್ಲಿ ಒಣಗಿರೋವನ್ನೆಲ್ಲ ನಾನು ಇಲ್ಲೇ ಹಣ್ಣಿನ ಗಿಡದಲ್ಲಿ ಸಿಗಿಸಿದ್ದೆ ಅಂತ ಹೇಳಿದ್ನಲ್ಲ, ಅವು ಇವಾಗ ಕಾಯಿ ಹಾಕಿ ಗಿಡ ಬೆಳೆದ್ಬಿಟ್ಟು ಬಳ್ಳಿನೂ ಅಲ್ಲಿರೋ ಗಿಡಗಳಿಗೆ ಸುತ್ತಬಿಟ್ಟು ಕಾಯಿ ಬಿಡ್ತಾ ಇದ್ದಾವೆ. ಇದೊಂದು ತಿಂಗಳು ಬಿಡುತ್ತೆ. ಅದಾದಮೇಲೆ ಪೂರ್ತಿ ತೆಗಿಬೋದು. ಅಷ್ಟೊತ್ತು ತನಕ ಸರಿ ಹೋಗುತ್ತೆ. ಆ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ನಾವೆಲ್ಲ ಮಾಡೋಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿದೆ. ಇದರಲ್ಲೂ ಬಿಳಿ ನೇರಳೆ ಗಿಡಕ್ಕೂ ಇದು ಅವರೆಕಾಯಿ ಗಿಡ ಹಬ್ಬಿಬಿಟ್ಟಿದೆ. ಆದ್ರೂ ನೋಡಿ ಹೂವು ಎಷ್ಟು ಚೆನ್ನಾಗಿವೆ. ಆಮೇಲೆ ಹೊಸ ಚಿಗುರು ಜೊತೆಗೆ ಹೂವನೂ ಬಂದಿದ್ದಾವೆ. ನೀವು ನೋಡಿದರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಚಿಗುರು ಜೊತೆಗೇನು ಹೂವು ಬಂದಿದ್ದಾವೆ. ಖುಷಿ ಆಯಿತು ತುಂಬ ನೋಡಿಬಿಟ್ಟು. ಯಾಕೆಂದರೆ ಈ ವರ್ಷವೇ ಇಷ್ಟೊಂದು ಹೂವು ಬಂದಿರೋದು. ಇದು ಗಿಡ ತಂದು ಫಸ್ಟಲ್ಲಿ ಸ್ವಲ್ಪ ಕಾಯಿ ಬಿಟ್ಟಿತ್ತು. ಅದಾದಮೇಲೆ ಹೋದ ಸರಿ ಎಲ್ಲ ಹೂವು ಆಗಿ ಉದುರೋಯ್ತು, ಕಾಯಿ ನಿಂತ್ಕೊಳ್ಳಿಲ್ಲ. ಆಮೇಲೆ ಗಿಡ ಇದಾಯಿತು. ಅದರಿಂದ ಈ ಸರಿನೂ ಏನಾಗುತ್ತೋ ಅಂದ್ಕೊಂಡಿದ್ದೆ. ಆದರೆ ಈ ಥರ ನೋಡಿ ಖುಷಿ ಆಯಿತು. ನಮಗೆ ತುಂಬ ಗಾರ್ಡನ್ ಕೆಟ್ಟೋದಾಗ ಈ ಥರ ಸರ್ಪ್ರೈಸ್ ಆಗಿ ಒಂದೊಂದು ಗಿಡ ಹೂವು, ಹಣ್ಣಿನ ಗಿಡಗಳು, ಅದು ಮೈನ್ ಹಣ್ಣಿನ ಗಿಡಗಳು ಆ ಥರ ಹೂವು ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೆ. ಅದಲ್ಲದೆ ಇನ್ನೂ ಒಂದು ಖುಷಿ ಇದೆ, ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದವ್ರು ಹಂಗೆ ಒಂದು ಲೈಕು ಕಮೆಂಟ್ ಮಾಡಿದರೆ ಇನ್ನೂ ಖುಷಿ ಆಗುತ್ತೆ.
ನೋಡಿ ಇಲ್ಲಿ ಬಳ್ಳಿಗಳಿದಾವಲ್ಲ ಇವನ್ನು ನಾನು ನಿಧಾನವಾಗಿ ತೆಗಿತೀನಿ. ಅಷ್ಟೊತ್ತಿಗೆ ಅದರಲ್ಲಿ ಇರೋ ಕಾಯಿ ಎಲ್ಲ ದೊಡ್ಡದಾಗುತ್ತೆ. ಇವು ನಾನು ಅವಾಗ ಬದನೆ ಗಿಡ ಹೊಸ್ದಾಗಿ ಸಸಿ ಮಾಡಿದ್ದು ಇಟ್ಟಿದ್ನಲ್ವ, ಅವು ಕಾಯಿ ಸ್ಟಾರ್ಟ್ ಆಗಿದ್ದಾವೆ. ಒಂದೇ ಗಿಡದಲ್ಲಿ 4, 5 ಇದ್ದಾವೆ. ಆದರೆ ನಾವು ಸಪ್ರೇಟು ಪಾಟಲ್ಲಿ ಇಟ್ಬಿಟ್ಟು ಒಂದೊಂದೇ ಗಿಡ ಬೆಳೆಸಿದಾಗ ಚೆನ್ನಾಗಿ ಬಿಡುತ್ತೆ. ಹೋದ ಸರಿ ವಾಟ್ರ್ ಬಾಟ್ಲಲ್ಲಿ ಇಟ್ಟಿದ್ದೆ. ನಿಮಗೆ ಫಸ್ಟು ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದ್ದು ಬದನೆ ಗಿಡಗಳು ಅಂದರೆ. ಒಂದು 2 ಸಾಲು ಅವೇ ಇದ್ದವು. ಇದು ನೋಡಿ ಮಿರ್ಚಿ ಮೇಲ್ಗಡೆ ಮುಖ ಇರುತ್ತಲ್ಲ, ಸೂರ್ಯಮುಖಿ ಮಿರ್ಚಿ ಅಂತಾರಲ್ಲ, ಅದು ಇಲ್ಲಿ ವೇಸ್ಟ್ ಹಾಕಿದ್ದು ಇದರಲ್ಲಿ ಅದೇ ಉದುರಿಬಿಟ್ಟು ಬಂದಿರೋದು ಇದು. ಆ ವೇಸ್ಟ್ ಹಾಕಿರೋದ್ರಿಂದ ಕಾಯಿ ಸೈಜೂ ದೊಡ್ಡದಾಗಿದೆ. ಅದು ಮೇಲ್ಗಡೆ ಮುಖವಾಗಿ ಬೆಳೆಯುತ್ತೆ. ಇದು ರಾತ್ರಿ ರಾಣಿ. ಅದನ್ನೆಲ್ಲ ಕಟ್ ಮಾಡಿದ್ದೆ ನಾನು, ಉದ್ದುದ್ದ ಬಳ್ಳಿ ಥರ ಬೆಳೆಯಿದೆ ಬೇಡ ಅಂತ. ಅದು ಹೂವು ಬಿಟ್ಟಿದೆ. ಇದು ಹಳೇ ಗಿಡ, ಬದನೆ ಗಿಡ, ಅದನ್ನು ತೆಗಿಬೇಕು. ಟೊಮೊಟೊ ಸಸಿ ಅಂತೂ ಸಿಕ್ಕಾಪಟ್ಟೆ ಅದೆಷ್ಟುಗದೆ ಎಲ್ಲ ಕಡೆ ಬಂದಿದ್ದಾವೆ. ಚೆರ್ರಿ ಟೊಮೊಟೊ ಅವು ಎಲ್ಲ. ಇದು ಗಂಧರಾಜ್ ಹೂವು ಬಿಟ್ಟು 2 ದಿನ ಆಗಿರಬೇಕು. ನಾನು ಗಾರ್ಡನ್ಗೆ ಒಂದಿನ ಬಂದಿಲ್ಲ. ಅದು ಅಲ್ಲದೆ ಈ ಸೈಡ್ ಬಂದಿಲ್ಲ, ನೋಡಿಲ್ಲ. ಅದಾಗಲೇ 3ನೇ ದಿನದ ಹೂವು. ಅಂಜೂರ ಹಣ್ಣು ಅಂತೂ ಒಂದೂ ಎಲೆ ಇಲ್ಲ, ಆದರೆ ಆಗಲೇ ಚಿಗುರು ಸ್ಟಾರ್ಟ್ ಆಗಿದ್ದಾವೆ. ಕಬ್ಬೂ ರೆಡಿಯಾಗಿದೆ. ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಕೀಳೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. 2 ಅಂತೂ ಪೂರ್ತಿ ಬಾಗ್ಬಿಟ್ಟಿದ್ದಾವೆ. ಬಂದು ನಾವು ಕೀಳೋದೇ ಬೇಡ, ಹಿಂಗೆ ಚೂರು ಕೈಯಲ್ಲಿ ಹಿಂಗೆ ಅಂದ್ರೇ ಮುರಿದು ನಮ್ಮ ಕೈ ಬರುತ್ತೆ, ಆ ಥರ ಆಗಿದೆ. ಇದು ನೋಡಿ ಯಾವುದೋ ವೇಸ್ಟ್ ಗಿಡ. ಬ್ರಹ್ಮಕಮಲ ಗಿಡದಲ್ಲಿ ಹೆಂಗೆ ಬೆಳೆದ್ಬಿಟ್ಟಿದೆ ಅಂದರೆ, ಅದಕ್ಕೆ ಈ ವರ್ಷ ನನಗೆ ಬ್ರಹ್ಮಕಮಲ ಮೊಗ್ಗೇ ಆಗಿಲ್ಲ. ಆಮೇಲೆ ನಿಂಬೆ ಗಿಡನೂ ಈ ಸರಿ ನೋಡಿ ರಿಪಾಟ್ ಮಾಡಬೇಕು. ಒಂದು ಮಾವಿನ ಗಿಡ ಇನ್ನೊಂದು ರಿಪಾಟ್ ಮಾಡಿದಾಗ ಅದ್ರ ಪಾಟ್ ಏನಾದ್ರು ತೆಗೆದು ಇದಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಯಾವ್ಯಾವ ಥರ ಹೆಂಗೆ ಆಗುತ್ತೋ ನನಗೆ ಅನುಕೂಲ. ಆಮೇಲೆ ಅಲ್ಲಲ್ಲಿ ಒಣಗಿದ್ದಾವೆ ನಿಂಬೆ ಗಿಡ ರೆಂಬೆಗಳು, ಅವನ್ನು ಪ್ರೂನ್ ಮಾಡ್ಕೋಬೇಕು. ಒಣಗಿರೋ ರೆಂಬೆ ಇದ್ರೂ ಗಿಡ ಡಲ್ಲಾಗಿರುತ್ತೆ. ಅದರಿಂದ ಅದನ್ನು ಒಣಗಿರೋ ನೋಡಿ ಪ್ರೂನ್ ಮಾಡಿ ಅವನ್ನ ಗೊಬ್ಬರಕ್ಕೆ ಹಾಕೋಕ್ಕಾಗಲ್ಲ. ಮುಳ್ಳಿರುತ್ತೆ ಸಿಕ್ಕಾಪಟ್ಟೆ. ಅವನ್ನ ತೆಗೆದು ಬೇರೆ ಕಡೆ ಎಸಿಬೇಕು ಅಷ್ಟೇ. ಆಮೇಲೆ ಇಲ್ಲಿ ನಮ್ಮ ನಮ್ಮ ಫ್ರೆಂಡ್ ಕಳಿಸಿದ್ದು ಸೀತಾಫಲ, ಗೋಲ್ಡನ್ ಸೀತಾಫಲ ಅಂಥೇಳಿ, ಅದನ್ನು ಅಷ್ಟೇ ಪ್ರೂನ್ ಮಾಡ್ಕೋಬೇಕು. ಅದೇನು ಅವಾಗ ತಂದಾಗ ಒಂದು ಸರಿ ಹೂವು ಆಯಿತು, ಅದಾದಮೇಲೆ ಬಿಟ್ಟಿಲ್ಲ. ಇಲ್ಲೂ ಚೇಪೆಕಾಯಿ ಗಿಡ ಬೀಜದಿಂದ ಬಂದಿರೋದು ಸ್ವಲ್ಪ ಡಲ್ಲಾಗಿದೆ, ಆದರೆ ಆಗಲೇ ಹೊಸ ಚಿಗುರು ಸ್ಟಾರ್ಟ್ ಆಗಿದೆ. ಒಂದು ಸರಿ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಅದು ಹೂವು ಸ್ಟಾರ್ಟ್ ಆಗುತ್ತೆ. ಈ ಥರ ನೋಡ್ಕೊಂಡು ಹಣ್ಣಿನ ಗಿಡ ಒಂದು ಸರಿ ಹಣ್ಣಾಗೋದ್ಮೇಲೆ ನಾವು ಪ್ರೂನ್ ಮಾಡ್ಕೊಂಬಿಟ್ರೆ ಮತ್ತೆ ಅದರಲ್ಲಿ ಹೊಸ ಚಿಗುರು ಜೊತೆಗೆ ಹೂವು ಬರೋಕ್ಕೆ ಸರಿ ಹೋಗುತ್ತೆ. ನೋಡಿ ಇದು ಇನ್ನೊಂದು ಖುಷಿ ಅಂದರೆ ನೋಡಿ, ಇದು ಮೋಸಂಬಿ ಗಿಡ. ನಾವು JKVKಗೆ ಹೋದಾಗ ತಂದಿದ್ದೆ. ಆವಾಗ ಏನು ಹೂವು ಇರಲಿಲ್ಲ, ಏನೂ ಇರಲಿಲ್ಲ. ಮೋಸಂಬಿ ಅಂತ ತಂದಿದ್ದು. ಅದಾದಮೇಲೆ ಬಿಟ್ಟೇ ಇರಲಿಲ್ಲ. ಸುಮಾರು 1 ವರ್ಷ ಮೇಲೆ ಆಗಿದೆ. ಇವಾಗ ಅದರಲ್ಲಿ ಹೂವು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಒಂದು 3-4 ಕಡೆ ಹೂವು ಆಗಿದೆ. ಗಿಡನೂ ತುಂಬ ಏನು ಬೆಳೆದಿರಲಿಲ್ಲ, ಆದ್ರೂ ಎಲ್ಲ ಕಡೆ ಹೂವು ನೋಡಿಬಿಟ್ಟು ಖುಷಿ ಆಯಿತು. ಇನ್ನು ಇದನ್ನು ಪ್ರೂನ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಇದೇ ಫಸ್ಟ್ ಸರಿ ಅದು ಹೂವು ಬಿಟ್ಟಿರೋದು. ಅದೆಷ್ಟು ಕಾಯಿ ಬರುತ್ತೋ ಬರಲ್ವೋ, ಅಥವಾ ಹೂವು ಉದುರೋಗುತ್ತೋ ಗೊತ್ತಿಲ್ಲ. ಒಟ್ಟು ಫಸ್ಟ್ ಹೂವು ನೋಡಿದರೆ ಇನ್ನು ಗ್ರಾಫ್ಟೆಡ್ ಗಿಡ ಫಸ್ಟ್ ಹೂವು ನೋಡಿದಾಗ ಕಾಯಿ ಬಿಡೋದು ಗ್ಯಾರಂಟಿ ಅಂತ ಅಂದ್ಕೊಳ್ತೀವಿ. ಇದು ವಾಟರ್ ಆಪಲ್ಲು ಅಷ್ಟೇ. ಒಂದು ಸರಿ ಪ್ರೂನ್ ಮಾಡಿದೆ, ಆದರೆ ಗಿಡ ಮಾತ್ರ ಚಿಗುರ್ತಾ ಇದೆ. ಈ ಸರಿ ಪ್ರೂನ್ ಮಾಡ್ಕೊಂಡು ಅದಕ್ಕೊಂದು ಮಳೆ ಹೊಡಿಬೇಕು. ಮಳೆ ಹೊಡೆದ್ಬಿಟ್ಟು ನೋಡಬೇಕು ಕಾಯಿ ಬಿಡುತ್ತಾ ಅಂತ. ತುಂಬ ಉದ್ದ ಹೋಗಿದೆ. ಆಪಲ್ ಗಿಡನೂ ಅಷ್ಟೇ ತುಂಬ ಹೈಟ್ ಹೋಗಿದೆ. ಎಲ್ಲನೂ ಪ್ರೂನ್ ಮಾಡ್ತೀನಿ. ಹೈಟ್ ಇರೋವೆಲ್ಲ ಜಾಸ್ತಿ ಹೈಟ್ ಬೆಳೆಸೋಕ್ಕಾಗಲ್ಲ, ಅದರಿಂದ ಮಾಡ್ತಿದ್ದೀನಿ. ಇಲ್ಲಿ ಗ್ರೋ ಬ್ಯಾಗ್ ವೇಸ್ಟ್ ಆಯಿತು ಅನಿಸುತ್ತೆ ನನಗೆ ಈ ಸರಿ. ಈ ಗ್ರೋ ಬ್ಯಾಗಲ್ಲಿ ಹಾಕಿರೋ ಒಂದು ಗಿಡನೂ ಹಾಗಲಕಾಯಿ ಹಾಕಿದ್ದೆ, ಅದೂ ಬರಲಿಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.